ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕೆಲಸ ಏನು ಅಂದರೆ ತುಗರಿ ಸೊಸಿ ತಂದಿರೋದು ವಿಡಿಯೋದಲ್ಲಿ ನೋಡಿರ್ತೀರ. ಇವತ್ತು ಉಣಕ್ಕೆ ನೀರು ಕಟ್ಟಿ ಎಲ್ಲ ರೆಡಿ ಮಾಡ್ತಿದ್ದೀವಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ರೈತರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ತುಗರಿ ಸೊಸಿ ಉಣಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಹಸ್ಗಳು ಹೊಡ್ಕೊಂಡು ಹೋಗಿದ್ರು, ಬರ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದ್ದಕ್ಕೆ ಒಂದು ತುಂಡ ನೀರು ಕಟ್ಟಿ ನೆನೆಸಿದಾರಂತೆ. ಅದಕ್ಕೋಸ್ಕರ ಹೋಗ್ತಿದ್ದೀವಿ ಉಣಕ್ಕೆ. ಎಷ್ಟಾಗುತ್ತೋ ಅಷ್ಟು ಇವತ್ತೊಂದು ತುಂಡ ಉಣೋದು. ಮಧ್ಯಾಹ್ನ ಬೇರೆ ಆಯಿತು. ನೋಡೋಣ ಎಷ್ಟಾಗುತ್ತೆ ಅಂತ. ನಮ್ಮ ಮನೇಲಿ ಏನೋ ಮಾಡ್ತಿದ್ದಾರೆ. ಪೈಪ್ ಕುಯ್ತಾ ಇದ್ದಾರೆ ಜಂಟಿ ಹಾಕೋಕ್ಕೆ. ಯಾವ ಕಡೆ ನೆನೆಸೋರೆ? ಯಾವ ಕಡೆ ನೆನೆಸೋರೆ? ಇವತ್ತು ಪೌರ್ಣಮಿ, ದೇವರೆಲ್ಲ ಒಳ್ಳೇದು ಮಾಡಲಿ ಅಂತ ಉಣ್ತೀವಿ. ಯಾಕೋ ಕಟ್ ಮಾಡಿಬಿಟ್ರು. ಅಲ್ಲಿಂದ ನಾಲ್ಕಪ್ಪ ಅಂದೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಓಕೆ, ನಾವಿವತ್ತು ನೀರು ಕಟ್ಟಿಲ್ಲ, ಡ್ರಿಪ್ ಪೈಪ್ ಹಾಕಿದ್ದು. ಇವತ್ತು ನೀರು ಕಟ್ಟೋಕ್ಕೆಲ್ಲ ಸಾಲು ಮಾಡಿ ಅರ್ಧ ತುಂಡ, ಈ ತುಂಡ ಕಟ್ಟಿಲ್ಲ, ಮೇಲುಗಡೆ ತುಂಡ ಕಟ್ಟಿದ್ದಾರೆ ನೀರು. ಈಗ ಈ ಪೈಪಲ್ಲಿ ನೀರು ಹೋದರೆ ಅಲ್ಲಿ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನು ಒಂದು ತುಂಡ ಸೊಸಿ ಇವತ್ತು ಉಣಿ, ಇನ್ನೊಂದು ತುಂಡ ನಾಳೆ ಉಣೋಣ ಅಂತಿದ್ದಾರೆ. 2 ಗಂಟೆ 2:30 ಆಗಿದೆ ಟೈಮ್. ಲೀಕ್ ಆಗ್ತಾವೆ, ಲೀಕ್ ಆಗ್ತಾವೆ. ಅಡಿಕೆ ಗಿಡಕ್ಕೂ ಮಾಡಷ್ಟು. ನಿಂಗೆ ಗಾತ್ ಹಾಕಿ ಬಾರಿ, ನಾನು ಉಣ್ತೀನಿ. ಇಲ್ಲೂ ಲೀಕ್ ಆಗ್ತಾವೆ. 2 ಮೋಟ್ರದ್ದು ಬರ್ತಾವ ನೀರು. ಆಹಾ, ನಾನಿನ್ನೇನು ಹೇಳ್ದೆ? ಇವ್ರಿ ಇಂಗ್ಲೀಷ್. ಮಳೆ ಇಲ್ಲ ಅಂದ್ರೆ ಇದಕ್ಕೆ ಸರಿ ಬರಗಾಲ ಬರ್ತೈತೆ. ಸಾಯಂಕಾಲ 1-2 ಅವರ್, ಬೆಳಗ್ಗೆ 1-2 ಅವರ್ ಬಿಟ್ಟರೆ ಅಲ್ಲ, ಮಳೆ ಇಲ್ಲ ಅಂದ್ರೆ ಸರಿ ಗ್ಯಾರಂಟಿ ಬರಗಾಲ ಬರ್ತದೆ ನೋಡಿ. ನೆಕ್ಸ್ಟ್ ನಮಗೆ ಕೆರೆ ಹತ್ರ ಇರೋದ್ರಿಂದ ಸುರುತ್ತದೆ. 3ನೇ ತಾರೀಕು ಕ್ರಿಕೆಟ್ಗೆ. ಹಂಗಂದ್ರೆ ನಮ್ಮನೆಯವ್ರನ್ನ ಕರ್ಕೊಂಡು ಹೋಗ್ತೀಯಾ? ಅವ್ರನ್ನ ಕಳ್ಸೋರು. ಅಲ್ಲೋಡ ಹೂ ಅನ್ನೋದು. ಐದು ನೇಗ್ಲಿಗೆ ಮತ್ತು ರೌಟ್ರಿಗೆ 9 ನೇಗ್ಲಿಗೆ ಗುಳಾನು ಬ್ಲೇಡ್ ತರಕ್ಕೆ ಹೋಗ್ತಾ ಇದ್ದಾರೆ. ನೀರು ನೋಡ್ತಿರ್ಬೋದು. ಇದು 2 ಮೋಟ್ರದ್ದು ನೀರು ಬರ್ತಿದೆ. ಬೇಗನೆ ಹೋಗ್ತಾ ಇದ್ದೀವಿ. ಸಾಲು ಫುಲ್ಲು ಕಟ್ಟಿದ್ರೆ ಚೆನ್ನಾಗಿ ಅಂದರೆ ಇಲ್ಲೇ ಸೊಸೆಗಳು ಉಣೋದು. ಒಂದು ತುಂಡ ಆ ಕಡೆ ನೆನೆಸಿದ್ದಾಗಿದೆ ಬೆಳಗಿಂದ. ಇವಾಗ ಇನ್ನೊಂದು ತುಂಡ ನೆನೆಸ್ತಾವ್ರೆ. ಫಾಸ್ಟಾಗಿ ಹೋಗ್ತಿದ್ದಾವೆ. ನಮಗೆ ಕೆರೆ ಹತ್ರ ಇರೋದ್ರಿಂದ ನೀರು ಚೆನ್ನಾಗಿ ಈಗ ಸದ್ಯಕ್ಕೆ ಬರ್ತಿದ್ದಾವೆ. ಈ ಸತಿ ಏನು ಬರಗಾಲ ಇಲ್ಲ. ಮುಂದಿನ ಸರಿ ಮಳೆ ಬಂದರೆ ಸರಿ, ಇಲ್ಲ ಅಂದರೆ ತುಂಬ ಏಟಾಗುತ್ತೆ. ಇದು 2 ಥರ ಸಾಲು ಮಾಡ್ಕೊಂಡಿದ್ದಾರೆ. ಅಂದರೆ 2 ಭಾಗ ಮಾಡ್ಕೊಂಡಿದ್ದಾರೆ. ಒಂದೇ ಸರಿ ಉದ್ದ ಬೇಡ ಕಟ್ಟೋಕ್ಕೆ ಅಂತ. ಇದೊಂದು ಸಾಲು ನೆಂದಿದ್ದಾಯಿತು. ಈಗ 2ನೇ ಸಾಲಿಗೆ ಬಿಟ್ಟವ್ರೆ. ಇದು ಮಧ್ಯ ಕಾಲಿದು ಸಾಲು ಮಾಡ್ಕೊಂಡು ಕಟ್ತಾ ಇರೋದು. ಇಲ್ಲೇ ಸಾಲು ಮಾಡಿದಾಗಿತ್ತು. ಉಣಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಬರ್ತೀನಿ ಸೋಡ್ಕೊಂಡು ಅಂತ ಹೇಳಿದ್ರು. ಉಣಕ್ಕೆ ಹೋಗ್ತಾ ಇದ್ದೀನಿ, ಅಮ್ಮ ಬರ್ತೀನಿ ಅಂತ ಹೇಳಿದ್ರು. ಹಸು ಹೊಡ್ಕೊಂಡು ಅಷ್ಟರಲ್ಲಿ ನಾನು
ಫಸ್ಟ್ನೇ ಸಸಿನ ಮನೆಯವ್ರನ್ನ ಉಣ ಅಂದರೆ ಪರವಾಗಿಲ್ಲ ನೀನೇ ಉಣ ಅಂತ ಹೇಳಿದ್ದಾರೆ. ಯಾರು ಉಣಿದ್ರೇನು ದೇವ್ರನ್ನ ನೆನೆಸ್ಕೊಂಡು ದೇವ್ರ ಮೂಲೆಗೆ ಫಸ್ಟ್ನೇ ಸಸಿ ಇಡ್ತೀನಿ. ನಮ್ಮ ಹುಡುಗರು ಇದ್ದಿದ್ರೆ ಅವ್ರ ಕೈಗೆ ಉಣಿಸ್ತಿದ್ದೆ. ಪರವಾಗಿಲ್ಲ, ದೇವ್ರು ಒಳ್ಳೇದು ಮಾಡಿದ್ರೆ, ಒಳ್ಳೆ ಮನಸ್ಸಿಂದ ಉಣಿದ್ರೆ ಚೆನ್ನಾಗಿ ಬೆಳೆ ಬರಲಿ ಅಂತ ಕೇಳ್ಕೊಂಡು ಅಂತೀನಿ. ನೋಡ್ತಿರ್ಬೋದು ಸೊಸಿ ಬೆಳಗ್ಗೆ ತಂದಿದ್ದು ಆಗಲೇ ಫುಲ್ಲು ನೆನೆಸ್ಬಿಟ್ಟಿದ್ದಾರೆ ನಮ್ಮ ಭಾವ. ಇದಕ್ಕೂ 2 ಕಾಲುವೆ ಮಾಡಿದ್ದಾರೆ ನೋಡ್ತಿರ್ಬೋದು. ಅರ್ಧಕ್ಕೆ ಇದು ಮಾಡಿ ಎಲ್ಲ ಫುಲ್ಲು ನೀರು ಕಟ್ಟಿದ್ದಾರೆ. ಹೂನ್ ಬುಳ್ಳಿ ಸೊಸಿ ಅಂತ. ಈಗ ಲೇಟಾಯಿತು ನೋಡ್ತಿರ್ಬೋದು, ಎಲ್ಲ ನೆನೆಸಿದ್ದಾರೆ. ಇದು ಅಡ್ಡ ಅಂದರೆ ಇದರ್ಧ ಮಧ್ಯ ಒಂದು ಸಾಲು ಮಾಡಿ ಕಾಲುವೆ ಥರ ಮಾಡಿ ನೀರು ಕಟ್ಟೋಕ್ಕೆ ಇದಿಷ್ಟು ಉಣ್ಬೇಕು ಅಂದ್ಕೊಂಡಿದ್ದೀವಿ. ಅಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀನು ಉಣ್ತಾ ಇರು ಅಂತ ಹೇಳಿದ್ರು. ಸ್ಲಿಪ್ಪರೆಲ್ಲ ತೆಗೆದು ಉಣೋಕೆ ರೆಡಿ ಮಾಡ್ತಿದ್ವಿ. ರೈತರಿಗೆ ಬೆಳೆನೇ ದೇವರು, ಮತ್ತು ಸಸಿಗಳೇ ತನ್ನ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತೀವೋ ಇಲ್ವೋ ಅಷ್ಟು ಚೆನ್ನಾಗಿ ತೋಟನೂ ಅಷ್ಟೇ, ಎತ್ಗಳಿರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಹಾಗೆ ನೋಡ್ಕೋತೀವಿ. ಎಲ್ಲ ರೈತರುಗಳಿಗೂ ಅದೇ ಭರವಸೆ. ಬಟ್ ಮಳೆ ಇಲ್ಲ, ಬರೋಕ್ಕಾಗುತ್ತೆ, ಮಳೆ ಬರ್ತಿಲ್ಲ. ಬಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಆಗ್ತಾಯಿದ್ದೀನಿ ನಾನು, ಸೊಂಟಕ್ಕೆಲ್ಲ ವೇಲ್ ಕಟ್ಕೊಂಡು. ಬಟ್ ಏನಂದರೆ ಉಣಕ್ಕೆ ದೇವ್ರ ಮೂಲೆಗೇ ಫಸ್ಟು ಉಣ ಅಂತ ಹೇಳಿದರು. ಉಣಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಸೊಸಿ ಎಲ್ಲ ಚೆನ್ನಾಗೇ ಇದ್ದಾವೆ ನೋಡ್ತಿರ್ಬೋದು. ರೈತರುಗಳು ಸ್ಲಿಪ್ಪರ್ನೆಲ್ಲ ಆಚೆ ಬಿಟ್ಟೆ ಭೂಮಿ ತಾಯಿನೇ ದೇವರು ಅಂತ ಅಂದ್ಕೊಂಡು ನಾವು ಪೂಜೆ ಮಾಡೋದು. ಮೊದಲನೇ ಸಸಿ ಉಣ್ತಿದ್ದೀನಿ, ದೇವ್ರನ್ನ ನೆನೆಸ್ಕೊಂಡು. ಬೀಜ ಉಣ್ಣೋಕ್ಕಾಗಿರಲಿಲ್ಲ, ಬಟ್ ಸೊಸಿನೇ ತಗೊಂಡು ಉಣ್ತಿದ್ದೀವಿ. ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಬೆಳೆ ಬರಲಿ ಅಂತ ಕೇಳಿಕೊಂಡು. ಆಮೇಲೆ ಮಳೆನೂ ಬರಬೇಕು. ಬಟ್ ನೀರು ಕಟ್ತೀವಿ, ಬಟ್ ಮಳೆ ಬಂದರೆ ಇನ್ನೂ ರೈತರಿಗೆಲ್ಲ ಒಳ್ಳೆಯದು. ಭೂಮಿಯೆಲ್ಲ ಚೆನ್ನಾಗಿ ನೆನೆಯುತ್ತೆ. ಸಸಿನೂ ಚೆನ್ನಾಗಿದ್ದಾವೆ ನೋಡ್ತಿರ್ಬೋದು. ಅದು ಗೊಬ್ಬರ ಎಲ್ಲ ಹಾಕಿರ್ತಾರಲ್ಲ, ಅದು ಫುಲ್ಲು ಬೇರೆಲ್ಲ ಬಿಟ್ಕೊಂಡಿತ್ತು ಒಳಗಡೆ. ತುಂಬಾ ಚೆನ್ನಾಗಿತ್ತು. ಸಸಿನೇ ನೋಡೋಕೆ ತುಂಬ ಖುಷಿಯಾಗುತ್ತೆ. ಪುಟ್ಟಾಗಿದ್ದು ಉಣ್ತಿದ್ವಿ. ಇಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಉದ್ದನೇ ಆಗಬೇಕಿತ್ತು, ಮಳೆನ ನಂಬ್ಕೊಂಡು. ಬಟ್ ಮಳೆ ಬರಲಿಲ್ಲ, ಹಾಗಾಗಿ ನಾವೇ ಉಣ್ತಾಯಿದ್ದೀವಿ. ನಮ್ಮ ಮನೆಯವ್ರು ಹೇಳಿದರು 1.5 ಅಡಿ ಇಲ್ಲ 2 ಅಡಿ ಒಳಗೆ ಉಣ್ರಿ, 1.5ಯಿಂದ 2 ಅಡಿ ಇರಲಿ ಅಂತ ಹೇಳ್ಬಿಟ್ಟು ಅವರು ಉಳಕ್ಕೆ ಹೋದರು. ಉಣ್ತಿದ್ದೆ. ಅಮ್ಮ ಬರ್ತೀನಿ ಅಂದ್ಬಿಟ್ಟು ಹಸು ಹೊಡ್ಕೊಂಡು ಹೋಗಿದ್ರು. ಅವ್ರು ಬರೋ ತಕ್ಕ ಉಣೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಬಟ್ ನಾನು ಬ್ಲಾಗ್ ಮಾಡಬೇಕಾದ್ರೆ ನಾನೇ ವಿಡಿಯೋ ಮಾಡಬೇಕು, ಬಟ್ ಕೆಲಸ ಮಾಡಬೇಕಾದ್ರೂ ನಾನೇ ಮಾಡಬೇಕು. ಬಟ್ ಗಾಳಿಗೆ 1-2 ಸರಿ ಮೊಬೈಲ್ ಬಿದ್ದು ಹೋಯಿತು. ಬಟ್ ಪರವಾಗಿಲ್ಲ, ರೈತರುಗಳ್ದು ವಿಡಿಯೋ ಎಲ್ಲರಿಗೂ ತಲುಪಲೇಬೇಕು, ಎಲ್ಲ ಥರದ್ದು ತಲುಪಬೇಕು. ಬಟ್ ರೈತರದ್ದು ತಲುಪಬೇಕು ಅನ್ನೋದೇ ನನ್ನ ಆಸೆ. ಯೂಟ್ಯೂಬು ನಾನು ಸ್ಟಾರ್ಟ್ ಮಾಡಿದೆ, ಬಟ್ ಯಾವ ವ್ಲಾಗು ಆಗ್ತಿರ್ಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಹೆಲ್ಪ್ ಮಾಡ್ತಿದ್ದೀರೋ ಯೂಟ್ಯೂಬಲ್ಲೂ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮನೆಯವರು ಮಾಡು ಪರವಾಗಿಲ್ಲ ಅಂತ ಹೇಳಿ ಅವರೇ ನನಗೆ ಸಪೋರ್ಟ್ ಆಗಿರೋದು. ಸೊಸೆ ಎಲ್ಲ ಉಣ್ತಿದ್ದೋ. ಬಟ್ ಗಾಳಿ ತುಂಬಾ ಬೀಸ್ತಿತ್ತು. ಮಳೆ ಬರೋಂಗಿತ್ತು, ಬಟ್ ಮಳೆ ಬಂದರೆ ಒಳ್ಳೆಯದೇ ಅಂತಲೇ ಅಂದ್ಕೋತೀನಿ. ಬಂದರೂ ಇನ್ನೂ ಒಳ್ಳೆಯದು. ನೀರೆಲ್ಲ ಕಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ತ್ಯಾವ ಆಗಿತ್ತು. ನಾವೇ ನೀರು ಬಿಟ್ಟು ಕಟ್ಟಿ ಉಣ್ತಿರೋದು. ಬಟ್ ಮಳೆ ನಂಬ್ಕೊಂಡು ಮಳೆ ಬರಲಿಲ್ಲ. ಯಾಕೋ ಮಳೆ ರೈತರುಗಳ ಮೇಲೆ ಕೋಪ ಇರ್ಬೋದು. ನೋಡೋಣ, ಕಾದು ಮುಂದಕ್ಕೆ ಬರುತ್ತೇನೋ. ಬಟ್ ಮಾಡೋ ಕೆಲಸ ಮಾಡಲೇಬೇಕಲ್ವ, ಬಿಡೋಕ್ಕಾಗಲ್ಲ. ಹುಡುಗರು ಬರೋ ಅಷ್ಟರಲ್ಲಿ ಉಣ್ಬಿಡ್ಬೇಕು. ಮಳೆ ಬಂದರೆ ಅವ್ರನ್ನ ಬಸ್ತಾವಿಂದ ಕರ್ಕೊಂಬರ್ಬೇಕಿಲ್ಲ ಅಂದರೆ ನೆನ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು ಉಣ್ತಿದ್ದೋ. ನೋಡ್ತಿರ್ಬೋದು 1.5 ಅಡಿ 1.25 ಅಡಿ ಇದ್ದಾವೆ. ಸಸಿಗಳು ಚೆನ್ನಾಗಿದ್ದಾವೆ, ನೋಡಬೇಕು. ಬಟ್ ಏನೋ ಸಾಲದ ಬರ್ಬೋದೇನೋ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ. ಇನ್ನೂ 2 ಕ್ರೇಟ್ ಎಕ್ಸ್ಟ್ರಾ ತರಬೇಕಿತ್ತು. ನಾವು ಅಡಿಕೆ ಗಿಡದಲ್ಲಿ ಆ ಕಡೆ ಈ ಕಡೆ ಅಡಿಕೆ ಗಿಡ ನೋಡ್ತಿರ್ಬೋದು. ಮಧ್ಯೆ ಸಾಲು ಹೊಡೆದು ಉಣಿರೋದು. ಕಳೆ ಕಿತ್ಕೋಬೇಕು. ಮೊದಲಂದ್ರೆ ಚಿಕ್ಕ ಟ್ಯಾಕ್ಟ್ರಲ್ಲಿ ರೌಟ್ರ್ ಹೊಡಿತಿದ್ರು, ಈಗ ಅವೇ ಕಳೆ ಕಿತ್ಕೋಬೇಕು. ಮಧ್ಯೆ ಮಾತ್ರ ಚನ್ಕೆಗೋ ಇಲ್ಲ ಅಂದರೆ ಕಳೆ ಔಷಧಿ ಹೊಡಿತೀನಿ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ. ಇನ್ನು ತುಂಬ ಒಳ್ಳೇದು ಹಂಗಾದರೆ. ಆಮೇಲೆ ನಮ್ಮಮ್ಮ ಬಂದರು, ಕೂಗ್ತಿದ್ದಾರೆ ಎಲ್ಲಿದೆಯಾ ಅಂತ. ಒಂದು ಸಾಲು ಉಣ್ದೆ, ಅಮ್ಮ ಬಂದರು, ಕರಿತಿದ್ರು ಯಾವ ಕಡೆಯಿಂದ ಉಣ್ತಿದ್ಯಾ ಅಂತ. ಅದಕ್ಕೆ ಕೂಗ್ತಾಯಿದ್ದೀನಿ, ಅಮ್ಮ ಬರ್ತಾಯಿದ್ದೀನಿ ಅಂತವ್ರೆ. ನೋಡಿ, ರೈತರು ಕೈ ಕೆಸರಾದರೆ ಬಾಯಿ ಮೊಸರು ಏನಂತೀರ? ಇಲ್ಲ ನಮ್ಮ ಬ್ಲಾಗ್ನ ಮತ್ತೆ ಅಮ್ಮ 1 ಕ್ರೇಟ್ ತಗೊಂಡಿರೋದು ತಗೊಂಬರ್ರಿ.
ಸೊಸಿ ತೊಗೊಂಡಿದ್ಯಾ ಅಂತ ಕೇಳ್ತಾವ್ರೆ ಅಮ್ಮ. ಪಾಪ ಹಸ ಹೊಡ್ಕೊಂಡು ಹೋದವ್ರು ಮತ್ತೆ ವಾಪಸ್ ಬಂದರು. ಅವರು ವಯಸ್ಸಾಗೈತೆ ಅಂತ ನೋಡಲ್ಲ, ನಮ್ಮ ಜೊತೆ ಕಷ್ಟಪಡ್ತಾರೆ. ಬಟ್ ಅವರು ವಯಸ್ಸಾದವ್ರು ಹಂಗೆ ನಾವು ಕುತ್ಕೊಂಡು ತಿನ್ನೋಕೆ ಇಷ್ಟ ಆಗಲ್ಲ, ನಿಮ್ಮ ಜೊತೆ ನಾವು ಮಾಡ್ತೀವಿ ಅಂತಾರೆ. ಸ್ವಲ್ಪ ಸೆಕೆ ನೀರು ಬಂದೇ ಬಿಡುತ್ತೆ, ಯಾಕಂದರೆ ಸ್ವಲ್ಪ ಬಿಸಿಲು ಇದೆ, ಮೋಡನೂ ಆಗ್ತಿದೆ, ಬಟ್ ಬಿಸಿಲು ಇದೆ. ಅಮ್ಮ ಬರ್ತಿದ್ದಾರೆ. ಅಮ್ಮ ಬಂದರು. ಏನಮ್ಮ ಅಮ್ಮ, 2 ಅಡಿಗೆ ಒಂದೊಂದು ಉಣ್ತಾ ಇದ್ದೀನಿ. 2 ಅಡಿಗೆ. ಹಾಂ ಹಾಂ ಸರಿ. ಹಾಂ ಹೂನಮ್ಮ, 2 ಅಡಿಗೆ ಅಕಸ್ಮಾತ್ ಒಂಚೂರು ಅಂದಾಜು ಏನೂ ಮಾಡೋಕ್ಕಾಗಲ್ಲ. ನಮ್ಮತ್ತೆ ಸಿದ್ದೇಶ್ವರ ಲಕ್ಷ್ಮಿ ಕಾಪಾಡು ಅಂತ ನಾನು, ಬಟ್ ನಾನು ಯಾವ ದೇವ್ರನ್ನೂ ಬಿಡಲ್ಲ. ನಂಗೆ ಫಸ್ಟ್ ಅಯ್ಯಪ್ಪ ಇಷ್ಟ. ಅಯ್ಯಪ್ಪ, ಸಿದ್ದೇಶ್ವರ, ಲಕ್ಷ್ಮಿ, ಮಾರಮ್ಮ, ಬೆಂಕಿಯಮ್ಮನ 3 ದೇವರು, ಎಲ್ಲ ದೇವ್ರನ್ನೂ ನೆನೆಸ್ಕೊಂಡು ಉಣ್ಣೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲೇ. ನಾನೇ ಉಣೋದ್ರಿಂದ ನಾನೇ ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಮಾಡಬೇಕು. ನೋಡ್ತಾ ಇರ್ಬೋದು ತೊಗರಿ ಸೋಸಿ. ನಮ್ಮ ಹುಡುಗರು ಇದೆಲ್ಲ ವಿಡಿಯೋ ಮಾಡೋದು, ಬಟ್ ನೋಡ್ಬೇಕು ಅಷ್ಟರಲ್ಲಿ ಬರ್ತಾರೋ ಇಲ್ವೋ. ಹಾಂ, ದಪ್ಪ ಆಗ್ತವೆ, ಜಾಸ್ತಿ ದೂರನೂ ಬೇಡ ಹತ್ರನೂ ಬೇಡ, ನೋಡ್ಕೊಂಡು ಉಣ್ಣು ಅಂತ ಹೇಳ್ತಿದ್ದಾರೆ. ಸತಿ ನಾವು ತೊಗರಿ ಸೂಸಿ ಉಣ್ಲಿಲ್ಲ, ಬಟ್ ಈ ಸರಿ ಉಣ್ತಿದ್ದೀವಿ. ಸರಿ ಏನು ಉಣಿದ್ದು, ಹೂಕೋಸು ಹಾಕಿದ್ದು, ಅದಕ್ಕೆ ಅದು ಬೆಲೆ ಸಿಗಲಿಲ್ಲ ಹೇಳಬೇಕು ಅಂದರೆ. ನಾವು ಯಾಕಂದರೆ ಉಣೋಗೆ ಮಾತಾಡ್ಕೊತೀವಿ, ಬಟ್ ಸ್ವಲ್ಪ ಮಾತಾಡೋಕ್ಕಾಗಲ್ಲ. ಆವಾಗ ಮಾತ್ರ ವಾಯ್ಸ್ ಹಾಕ್ತೀನಿ, ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಉಣ್ಬಿಟ್ಟು ಆಮೇಲೆ ಫುಲ್ಲು ವಿಡಿಯೋ ಹಾಕ್ತೀನಿ. ಒಂದು ಸಾಲ ಆಯಿತು ನಂದು. ಸೂಸಿ ಉಣ್ತಿದ್ದೀವಲ್ವ, ಬೇರೆ ಬಿಟ್ಕೊಂಡು ಚೆನ್ನಾಗಿ ಆಗ್ತವೆ ಅಂತ ಹೇಳ್ತವ್ರು ಮತ್ತೆ. ಬಟ್ ಅವರು ಸ್ವಲ್ಪ ದೂರ ಇರೋದ್ರಿಂದ ನೋಡ್ತಿರ್ಬೋದು, ಕೇಳಿಸ್ತಿಲ್ಲ ಅಷ್ಟೇ. ಅವರು ಉಣ್ತಿದ್ದಾರೆ. ನನ್ನ ಫೋನ್ ಎಷ್ಟು ಬೈಕೊಳುತ್ತೋ, ಇದು ಫೋನು ಮಣ್ಣು ಕೈಯಲ್ಲೇ ಮುಟ್ತಿದ್ದಾಳೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡಬೇಕು, ನಾನೇ ಮಾಡ್ಕೋಬೇಕು, ನಾನೇ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗೆ ಒಂದೇ ಸಮ ಇದ್ದಾರೆ. 2 ಅಡಿ ಉಣ್ತಿದ್ದೀವಿ. ನೆಕ್ಸ್ಟು ಒಂದು ಅರ್ಧ ಉಣಿದ್ಮೇಲೆ ಆಮೇಲೆ ವಿಡಿಯೋ ಮಾಡ್ತೀನಿ ಸೊಸೆಗಳು ಹೆಂಗೆಲ್ಲ ಉಣಿದ್ದೀವಿ ಅಂತ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಎಲ್ಲರೂ ಗಾದೆ ಕೇಳಿರ್ತೀರ. ಹಂಗೇ ಕೈ ಕೆಸರಾದ್ರೇ, ರೈತರು ಕೈ ಕೆಸರು ಮಾಡ್ಕೊಂಡು ದುಡಿದ್ರೇ ಎಲ್ಲರಿಗೂ ಊಟ ಹಾಕೋಕ್ಕಾಗ್ಬೋದು. 1000 ಜನ ಅಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಊಟ ಹಾಕೋಕ್ಕಾಗೋದು. ಬಟ್ ಕೈ ಕೆಸರಾಗುತ್ತೆ ಅಂತ ಅಂದ್ಕೊಂಡು ನಾವು ಮಾಡಬಾರ್ದು. 4 ಜನಕ್ಕೆ ಊಟ ಹಾಕಿದ್ರೆ ನಮಗೂ ಒಂಥರ ನೆಮ್ಮದಿ. ಅಂದರೆ ಬಟ್ ರೈತರುಗಳಿಗೆ ಸಪೋರ್ಟ್ ಬೇಕು ಅಂತಲೇ ಕೇಳಬೇಕು. ಅಮ್ಮ ಎಲ್ಲ ಉಣ್ತಿದ್ದಾರೆ. ಅಮ್ಮ ನೀನೊಂದು ಸ್ವಲ್ಪ ಸುಧಾರಿಸ್ಕೊ, 1-2 ಸಾಲ ಉಣಿದ್ಯಾ ಅಂದರು. ಬಟ್ ಇಲ್ಲಮ್ಮ, ನಾನು ಜೊತೆಲಿ ಉಣ್ತೀನಿ ಅಂದರೆ ಅಮ್ಮ 1 ಸಾಲು ಉಣ್ಣೋಷ್ಟು ನಾನು 1.5 ಸಾಲು. ಬಟ್ ಅವರು ವಯಸ್ಸಾಯ್ತಲ್ಲ, ನಿಧಾನಕ್ಕೆ ಬರ್ತಿರ್ತಾರೆ. ನಾನು ಸ್ವಲ್ಪ ಫಾಸ್ಟಾಗಿ ಉಣ್ಕೊಂಡು ಹೋಗ್ತೀನಿ. ಬಟ್ ಹುಡುಗರು ಬರ್ತಾರೆ, ಮಳೆ ಬರೋಂಗಿತ್ತಲ್ಲ, ಕೆಲಸ ಹಿಡಿಯಲ್ಲ. ಹಿಡಿದ್ಮೇಲೆ ಎಮ್ಮಾರಿ ಅಂತಲೇ ಹೇಳ್ಬೋದು ನಾನು. ಹಂಗೆ ಉಣ್ತೀನಿ. ಕೆಲಸ ಹಿಡಿಯಲ್ಲ, ಹಿಡಿದ್ರೆ ಅದನ್ನ ಮಳೆ ನೋಡಲ್ಲ, ಗಾಳಿ ನೋಡಲ್ಲ, ಬಿಸಿಲು ನೋಡಲ್ಲ, ಹಸಿವು ಅಂತೂ ನೋಡೋದೇ ಇಲ್ಲ ಅಂಥವಳು ನಾನು. ನಮ್ಮ ಅಮ್ಮ ಬೈತಿರ್ತಾರೆ. ಕೆಲಸ ಇದ್ದೇ ಇರುತ್ತೆ, ಬಟ್ ಊಟ ಮಾಡಬೇಕು ಅಂತ. ನೋಡ್ತಿರ್ಬೋದು, ಗಾಳಿ ತುಂಬಾ ಬೀಸ್ತಿತ್ತು. ಬಟ್ ಸ್ವಲ್ಪ ಚಳಿನೂ ಆಗ್ತಿತ್ತು, ಮಳೆ ಬರೋಂಗಿತ್ತು. ಬಟ್ ಮಳೆ ಬಂದರೆ ಒಳ್ಳೆಯದು. ಅಕಸ್ಮಾತ್ ಇವತ್ತು ಉಣ್ಲಿಲ್ಲ ಅಂದರೆ ನಾಳೆ ಆದರೂ ಉಣ್ಬೋದು ಅಂತ ಹೇಳ್ತಿದ್ದೆ. ಬಟ್ ಅಮ್ಮ ನಾನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸಾಲು ಮಾಡ್ಕೊಂಡು ಉಣ್ತಾನೆ ಇದ್ದು. ನೋಡ್ತಿರ್ಬೋದು ಸೊಸೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಅಂತ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ ಬಿಸಿಲಿಗೆ ಎದುರ್ಕೊಂಡು ರೈತರುಗಳು ಕೂರೋದೇ ಇಲ್ಲ, ತನ್ನ ಕೆಲಸ ಮಾಡ್ತಾನೆ ಇರ್ತಾರೆ. ನಾವು ಮುಂದುವರಿಸ್ತೋ ಸಾಲುಗಳು ಉಣ್ಕೊಂಡು ಹೋಗ್ತಿದ್ದೋ. ಸ್ವಲ್ಪ ಸುಸ್ತಾಯಿತು. ಒಬ್ರೊಬ್ರು ಮಾತಾಡ್ತಾರೆ ಕೆಲಸ ಮಾಡಲ್ಲ ಅಂತ. ಮನೆಯಲ್ಲಿ ಕೆಲಸ ಇದ್ದಾಗ ಮನೆ ಕೆಲಸ ಮಾಡ್ತೀನಿ, ತೋಟದ ಕೆಲಸ ಇದ್ದಾಗ ತೋಟದ ಕೆಲಸ ಮಾಡ್ತೀನಿ. ನಾನು ಒಬ್ಬಳು ರೈತನ ಹೆಂಡತಿ ಅಂತ ಹೇಳ್ಕೊಂಡಿರೋದಕ್ಕಲ್ಲ ನಾನು ಕೆಲಸ ಮಾಡೋದು. ನನ್ನ ಶ್ರದ್ಧೆ ಮತ್ತು ಮಾಡಬೇಕು ಅನ್ನೋ ಒಂದು ಮನಸ್ಸಿದ್ರೆ ಎಲ್ಲರೂ ಮಾಡ್ಬೋದು. ಬಟ್ ಹೇಳೋರ್ಗೆ ಏನು ಗೊತ್ತು ಅಲ್ವಾ ಕೆಲಸ ಮಾಡೋದು. ಸ್ವಲ್ಪ ಸೊಸೆ ಹತ್ತತ್ರ ಆಯಿತು ಅಂತ ಹೇಳ್ತಿದ್ವಿ ನಮ್ಮವ್ವ. ಅದಕ್ಕಾಗಿ ಸ್ವಲ್ಪ ಈ ಸಾಲು ಸ್ವಲ್ಪ ದೂರ ಉಣಿದ್ದೀವಿ.
ಬುಸ 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 ಅಂತಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಕೆಲಸ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟೋ ಜನ ಹೆಣ್ಮಕ್ಳು ಕಾಲು ಇಟ್ಟರೆ ಮಣ್ಣಿಗೆ ಧೂಳಾಗುತ್ತೆ, ಕೆಸರಾಗುತ್ತೆ ಅಂತ ಹೇಳ್ತಾರೆ. ಬಟ್ ರೈತರು ಅವತ್ತಿಂದ ಯಾವುದಲ್ಲಿ ಮಣ್ಣಲ್ಲಿ ನೋಡುವ ಕೆಲಸ ಮಾಡೋರು ನೋಡಿ. ಕಾಲಲ್ಲಿ ಮುಸ್ಲಿಂ ಹೋಗ್ಬಿಡುತ್ತೆ, ತೆಗೆದುಕೊಂಡು ಇದು ಫುಲ್ಲು ತುದಿಗೆ ಬಂದುಬಿಡ್ತೈತೆ. ಮಧ್ಯಾಹ್ನ ಕಾಲು ಚೈನ್ ಬೇರೆ ಬಿದ್ದೋಯ್ತು ಅಂತ ಹಾಕ್ಕೋಬೇಕು. ಒಂದು ತುಂಡ ಉಣಾವಿಗೆ ಇನ್ನೊಂದು ತುಂಡ ನಮ್ಮ ಮಾವ ನೀರು ಕಟ್ತಿದ್ರು. ನೀವು ಉಣ್ಕೊಂಬರ್ರಿ, ನಾನು ನೀರು ಕಟ್ತಿರ್ತೀನಿ ಅಂತ ಹೇಳಿ ನಾವು ಬೆಳಗ್ಗೆ ಉಣೋಣ ಅಂತ ಹೇಳಿದ್ದು. ಇವತ್ತು ಉಣ್ಬೇಕು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊಸಿ ತಂದಿದ್ದಾರಲ್ಲ, ಬೆಳಗ್ಗೆ ಉಣೋಣ, ಫುಲ್ ನೀರು ಕಟ್ಬಿಡ್ಲಿ ಅಂತ ನೆಂದಿದೆ. ನೀವು ಈ ಕಡೆ ಉಣ್ತಾಯಿರಿ, ನಾನು ನೀರು ಕಟ್ಟಿದ್ಮೇಲೆ ನಾನು ಜಾಯ್ನ್ ಆಗ್ತೀನಿ ಉಣೋಕ್ಕೆ. ಸಂಜೆ ಅಷ್ಟಕ್ಕೆ ಉಣ್ಬಿಡೋಣ ಅಂದರು. ಬಟ್ ಬೇಗನೆ ಮುಗೀತು. ಫುಲ್ಲು ಅಂದರೆ ಮಧ್ಯೆ ಅಡಿಕೆ ಗಿಡ ಇದೆಯಲ್ಲ, ಸಾಲು ಮಾತ್ರ ಅಲ್ವ ಉಣೋದು, ಬೇಗನೆ ಆಯಿತು. 10 ಕ್ರೇಟು ಸೊಸಿ ತೊಗೊಂಬಂದಿದ್ರು, ನೋಡಿರ್ತೀರ. ಒಂದು ಸೊಸಿ ₹1, ಸಾವು ಅಂದರೆ 10 ಕ್ರೇಟಲ್ಲಿ ಅಂದರೆ 99 ಇರುತ್ತೆ. 1000 ಸೊಸಿ ಅಂತ ಲೆಕ್ಕ ಹಾಕ್ಕೊಂಡ್ರು ಒಂದು ಸೊಸಿಗೆ ₹1 ಅಂದರೆ ₹1000 ಆಯಿತು. ನೋಡ್ತಿರ್ಬೋದು, ನಾನು ಅಮ್ಮ ಉಣ್ತಿದ್ದೀವಿ. ಬಟ್ ಸ್ವಲ್ಪ ರೈತರದ್ದು ಹೇಳಬೇಕು ಅಂದರೆ ಕಷ್ಟ ಇರುತ್ತೆ. ಅದನ್ನೇ ನಾವು ಕಷ್ಟ ಅಂತ ಅನ್ನಬಾರ್ದು. ಕಷ್ಟನೂ ಪಡಬೇಕು, ಬಟ್ ಇಷ್ಟ ಮಾಡಿನೂ ಪಡಬೇಕು. ಕಷ್ಟಪಟ್ರೇ ಸುಖ ಉಂಟು ಅಂತಾರಲ್ಲ, ಹಂಗೆ ಉಣ್ತಿದ್ದು. ಇನ್ನೊಂದು 2-3 ಸಾಲಿತ್ತು, ಅವರು ನೀರು ಕಟ್ಟಿದ್ದು ಆಯಿತು ಅಂತ ಹೇಳ್ತಿದ್ರು ನಮ್ಮವ್ವ. ಹಂಗಾಗಿ ನಾವು ಉಣ್ತಿದ್ದೋ. ಅಮ್ಮ ಊಟ ಮಾಡಲ್ಲ, ಏನಿಲ್ಲ, ಬಂದ್ಬಿಟ್ರೇನೇನೋ ಅಂತ ಬೈತಿದ್ರು. ಇಲ್ಲಮ್ಮ, ಊಟ ನೆಕ್ಸ್ಟು, ಫಸ್ಟ್ ಕೆಲಸ ಅಂತ ಹೇಳ್ತಿದ್ದೆ. ಹುಡುಗರು ಬರೋ ಟೈಮ್ಗೆ ಹೋಗಬೇಕು ಅಂತ ನಮ್ಮ ಮನೆಯವರು ಫೋನ್ ಮಾಡಿ ಕೇಳಿದ್ರು, ಆಗಲೇ ಉಣ್ಣಕ್ಕೆ ಹಿಡಿದ್ಬಿಟ್ಟಿದ್ದೀರಾ ಅಂತ. ಹೌದು ರೀ, ಉಣ್ತಿದ್ದೀವಿ, ನೀವು ಉತ್ಕೊಂಬರ್ರಿ ಅಂತ ಹೇಳಿದೆ. ಅವರು ಫ್ಯಾಕ್ಟ್ರಿ ಕೆಲಸ ಇರೋದ್ರಿಂದ ಸ್ವಲ್ಪ ಅವಾಗ ಕೊರೋನಾ ಬಂದಾಗ ಸ್ವಲ್ಪ ಹುಷಾರಿಲ್ಲದ ಕಾರಣ ಅವ್ರ ಬಗ್ಗೆ ಕೆಲಸ ಮಾಡಲ್ಲ. ಟ್ಯಾಕ್ಟ್ರಿ ಕೆಲಸ ಪಾಪ ಉಳೋದು ಎಲ್ಲ ಮಾಡ್ತಾರಲ್ಲ, ನಾವು ಮನೆಗಿರೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋತೀವಿ. ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮೂವರು ಮಾಡ್ತಿರ್ತೀವಿ. ಬಟ್ ಅವರೇ ನಮಗೆ ಸಪೋರ್ಟು, ಮತ್ತು ಅವ್ರು ಹೇಳ್ದಂಗೆ ನಾವೆಲ್ಲ ಕೇಳೋದು. ಅವರಿಲ್ಲ ಅಂದರೆ ನಾವಿಲ್ಲ. ಹುಡುಗರು ಒಂದೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಬಟ್ ದೊಡ್ಡವನು ಕ್ರಿಕೆಟ್ಗೆ ಹೋಗ್ತಾನಲ್ವ, ಅವನು ಹೆಲ್ಪ್ ಮಾಡೋಕ್ಕಾಗಲ್ಲ. ಸ್ಕೂಲಿಂದ ಬಂದು ಕ್ರಿಕೆಟ್ಗೆ ಹೋಗಬೇಕು. ಚಿಕ್ಕವನು ಸ್ವಲ್ಪ ಸೋಂಬೇರಿ, ಇನ್ನು ಚಿಕ್ಕ ಹುಡುಗ ಅಲ್ವಾ, ಕಲ್ತ್ಕೊತಾನೆ ಅಂತ ಏನೋ ಸೊಸಿ ಗಿಸಿ ಎಲ್ಲ ತಂದು ಕೊಡೋಕ್ಕೆ ಅವ್ರು ಇದ್ದರೆ ಮಾಡ್ತಾರೆ. ಬಟ್ ಇಲ್ದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ. ಏನೋ ಜಾಸ್ತಿ ಕಳೆ ಕೀಳೋದಿದ್ರೆ ಮಾತ್ರ ನಾವು ಆಳುಗಳು ಇಕ್ಕೊತೀವಿ. ಬಟ್ ಇಲ್ಲಾಂದ್ರೆ ನಾವು ಲೇಬರ್ಸ್ನ ಕರ್ಕೊಳಲ್ಲ, ನಾವೇ ಮಾಡ್ತಿರ್ತೀವಿ. ಎಲ್ಲ ಎಲ್ಲ ಅಂತಿರ್ತಾರೆ, ಸೊಸೆ ಅತ್ತೆ ಮಾವನೆಲ್ಲ ಕೆಲಸ ಮುಗಿಸ್ಕೊತೀರಾ, ಆಳುಗಳ್ನ ಲೇಬರ್ಸ್ನ ಇಕ್ಕೊಳೋದೇ ಇಲ್ಲ ಅಂತ. ಬಟ್ ನಾವು ಇಕ್ಕೊಳೋಕ್ಕೆ ಅಂದರೆ ಜಾಸ್ತಿ ಕಳೆ ಇದ್ದು ಹೂಕೋಸಲ್ಲಿ ನೋಡಿರ್ತೀರ, ಹಂಗಾಗಿ ಮಾತ್ರ ಇಕ್ಕೊತೀವಿ. ಸ್ವಲ್ಪ ಇದ್ದರೆ ನಾವೇ ಕಿತ್ಕೊಂಡ್ಬಿಡ್ತೀವಿ ಸ್ವಲ್ಪ ಇದ್ದಾಗ. ಇವಾಗ ಹಬ್ಬ ಬೇರೆ ಹತ್ರ ಬರ್ತಿದೆ. ಕಳೆ ಕೀಳಬೇಕು ಅಂದರೆ ನಮ್ಮ ಮನೆ ಸ್ವಲ್ಪ ಬೇರಾಗಲಿ, ಹಬ್ಬ ಆಗೋಗಲಿ, ಆಮೇಲೆ ಕಳೆ ಕೀಳಿರ ಅಂತ ಹೇಳ್ತಿದ್ರು. ಅಂದರೆ ಈ ಗೂಣಿ ಕಳೆ ಬಂದ ಮೇಲೆ ಅಷ್ಟಕ್ಕೆ ಹಬ್ಬ ತೀರೋಗುತ್ತೆ. ನಾನು ಮನೆ ಕೆಲಸ ಇದ್ದಾಗ ಮನೆ ಕೆಲಸ ಮಾಡ್ತೀನಿ, ತೋಟದ ಕೆಲಸ ನಮ್ಮ ಮನೆಯವ್ರು ಏನು ಹೇಳ್ತಾರೋ ಅದು ಮಾಡ್ತೀನಿ. ಅವ್ರಿಗೆ ಸಪೋರ್ಟಾಗಿ ನಾನಿದ್ದೀನಿ, ನಮ್ಮ ಸಪೋರ್ಟಾಗಿ ಅವರಿದ್ದಾರೆ. ಬಟ್ಟು ಏನು ಅವ್ರಿಗೂ ನನಗೆ ಏನು ಬೇಜಾರಿಲ್ಲ. ನಾನು ರೈತರ ಮಗಳೇ, ರೈತರು ಹೆಂಡ್ತಿ ಅಂತಲೇ ನಾನು ಒಬ್ಬಳು ರೈತನ ಹೆಂಡ್ತಿ ಅಂತ ಹೇಳಿರೋದು. ಈ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಿದ್ರು, ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಪೇಜ್ ಓಪನ್ ಮಾಡಿ, ನೀವೇ ಯಾರು ವಿಡಿಯೋ ನೋಡ್ತೀರೋ 100% ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗಾಳಿ ನೋಡ್ತಿರ್ಬೋದು, ಸಖತ್ತಾಗಿ ಗಾಳಿ ಬೀಸ್ತಿದೆ. ನಾವು ಇನ್ನೊಂದು ಸಾಲ ಉಣಕ್ಕೆ ಹೋದೋ, ಹಂಗಾಗಿ ಕ್ಯಾಮ್ರಾ ಹೋದಾಗಿಂದ ಕಾಣ್ತಿಲ್ಲ ಅಷ್ಟೇ, ದೂರದಿಂದ ಸ್ವಲ್ಪ ಕಾಣ್ತಿದ್ದೀವಿ. ಅಮ್ಮ ಹೋಯ್ತು, ಮೊಬೈಲ್ದು ಸ್ಟ್ಯಾಂಡೇ ಹೋಗ್ಬಿಟ್ಟಿತ್ತು. ಯಾಕಂದರೆ ಮಣ್ಣಲ್ಲಿ ಕೂರಿಸಿ ಇಡಬೇಕು, ಗಾಳಿಗೆ ಬೇರೆ ಇರೋದ್ರಿಂದ ಬಿದ್ದೋಗ್ಬಿಡುತ್ತೆ. ಮನೇಲಿ ಅಂದರೆ ಹೆಂಗಾದರೂ ಇಟ್ಕೋಬೋದು. ಹುಡುಗರಿದ್ದರೆ ವಿಡಿಯೋ ಮಾಡ್ತಾರೆ, ಇಲ್ಲಾಂದರೆ ನಾನೇ ಕ್ಯಾಪ್ಚರ್ ಮಾಡಿ, ಇಲ್ಲಾಂದ್ರೆ ಅಲ್ಲಿ ಇಟ್ಟರೆ ಒಂದೊಂದು ಸರಿಯಾಗಿ ಆಗಿರಲ್ಲ. ಬಟ್ ವಾಯ್ಸ್ ಕೇಳಿಸ್ಕೊಂಡ್ರೆ ಅಂದರೆ ಬೇರೆ ಮನೆ ಹತ್ರ ಅದು ಇಂಥ ಕ್ಯಾಪ್ಚರ್ ಇದೇ ಮಾಡಬೇಕು ಅಂತ ಇಟ್ಟಿರ್ತೀವಿ. ಅದೇ ತೋಟದ ಕೆಲಸ ಹಂಗಲ್ಲ.
ಇನ್ನೊಂದು ಅವ್ರು ಹಾಕುವಾಗ ಬೀಜ ಎರಡೆರಡು ಬಿದ್ದಿರುತ್ತೆ ಅನಿಸುತ್ತೆ, ಅದು ಎರಡು ಇರುತ್ತೆ. ಬಟ್ ಅದನ್ನು ಕಿತ್ತರೆ ಬೇರೆ ಬೇರೆ ಆದರೆ ಒಂದೂ ಕರೆಕ್ಟಾಗಿ ಬರಲ್ಲ. ಹುಟ್ಟೋವಾಗೆ ಒಂದು ಜಾಯಿಂಟಿಯಾಗಿ ಹುಟ್ಟುಬಿಟ್ಟಿರ್ತಾವಲ್ಲ, ನೋಡ್ತಿರ್ಬೋದು ಬೇರೆಲ್ಲ. ಹಂಗಾಗಿ ಅದನ್ನು ಬೇರೆ ಮಾಡಿ ಉಣಿ ಮತ್ತು ಹುಟ್ತಾ ಇರೋದಕ್ಕಿಂತ ಎರಡು ಜೊತೆಗೆ ಉಣ್ತೀವಿ. ಬಂದರೆ ಎರಡೂ ಬರ್ಬೋದು, ಇಲ್ಲ ಒಂದು ಬರ್ಬೋದು ಅಂದ್ಬಿಟ್ಟು ಉಣ್ತೀವಿ. ಬಟ್ ಅಮ್ಮ ಆ ಕಡೆಯಿಂದ ಬರ್ತಿದ್ರು ಈ ಪೆಡೆ ಅಂದರೆ ತುಂಡ, ಅರ್ಧ ಎಕರೆ ಒಂದು ತುಂಡ, ಇನ್ನೊಂದು ಅರ್ಧ ಎಕರೆ ಇನ್ನೊಂದು ತುಂಡ ಅಂತ ನಾವು ಅನ್ನೋದು. ಒಂದು ತುಂಡ ಆಗೋಗ್ತಾ ಬಂತು, ನೆಕ್ಸ್ಟ್ ಹೋಗಬೇಕು ಅಂದ್ಬಿಟ್ಟು ಉಣ್ತಿದ್ದೀವಿ. ಅಮ್ಮನೂ ಉಣ್ಕೊಂಬರ್ತಿದ್ದಾರೆ, ಇನ್ನೊಂದು ಎರಡಿತ್ತು ಅಂತೇಳಿ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದ್ದು ಸೊಸಿಗಳು, ಹೇಳಾಗೆ ಇಲ್ಲ ಹಂಗಿದ್ದು. ನಾನು ಮೊಬೈಲ್ ತಗೊಂಡು ಉಣ್ತಿದ್ದೆ, ಬಟ್ ಕೆಲಸ ಕಡಿಮೆ ಅಂದರೆ ಬೇಗ ಆಗುತ್ತಲ್ವ ಅಂದ್ಬಿಟ್ಟು ನಾನು ಒಂದೊಂದ್ಸರಿ ಮೊಬೈಲ್ ತೊಗೊಂಡು ಮಾಡ್ತೀನಿ ವಿಡಿಯೋ, ಇಲ್ಲಾಂದರೆ ದೂರ ಇಡ್ತೀನಿ. ನೀರೆಲ್ಲ ಚೆನ್ನಾಗಿ ನೆಂದಿರೋದ್ರಿಂದ ತುಂಬ ತ್ಯಾವಾಯಿತು. ಬಟ್ ಗಾತಾಕ ಉಣ್ತಿದ್ದೋ, ಬಟ್ ಇದೇನು ಗಾತಾಕೋಗಿಲ್ಲ, ತ್ಯಾವ ತುಂಬ ಇದೆ ಅಂದ್ಬಿಟ್ಟು ನಾವೇ ಬೆಟ್ಟಲ್ಲಿ ಅದುಮ್ತಿದ್ದೋ. ಒಂದೊಂದು ಅಶ್ನುಗಿದೆ ಅಂದಿದ್ದಕ್ಕೆ ಅಂದರೆ ಭೂಮಿಗೆ ಉಣಿದ ಮೇಲೆ ಸರೋಗುತ್ತೆ ಅಂತ ಹೇಳ್ತಿದ್ರು. ನೋಡ್ತಿರ್ಬೋದು ಸೊಸಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಅಂತ. ತುಂಬಾ ಸ್ವಲ್ಪ ಬಿಸಿಲು ಇತ್ತಲ್ವ, ಮತ್ತು ಬಗ್ಗಿ ಉಣೋದ್ರಿಂದ ಸೆಕೆ ನೀರು ಬರ್ತಿತ್ತು. ಒಂದು ತುಂಡ ಉಣಿದಾಯಿತು ಸೊಸಿಗಳು, ಇನ್ನೊಂದು ತುಂಡ ಇದೆ. ಬಟ್ ಸೊಸಿ ಸಾಲ್ಟೇಜ್ ಬರುತ್ತೆ ಅನಿಸ್ತೈತೆ. 1000 ಸೊಸಿ ಸಾಲುತ್ತೆ ಅಂತ ಹೇಳಿದರು ನಮ್ಮ ಮನೆಯವರು, ಬಟ್ ಸಾಲ್ತಿಲ್ಲ. ನೋಡ್ಬೇಕೇನು ಮಾಡ್ತಾರೋ. ಮಳೆ ಬರೋಂಗಿದೆ, ತುಂಬ ಮೋಡನೂ ಆಗೈತೆ. ಮಳೆ ಬಂದ್ರೇ ಒಳ್ಳೆಯದು ಗಿಡಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಗಿಡಕ್ಕೂ ಒಳ್ಳೆಯದು, ಮತ್ತು ಎಲ್ಲ ಹೊಲ ಬಿತ್ತು 15 ದಿವಸ ಆಗಬೇಕಿತ್ತು ಇಷ್ಟೊತ್ತಿಗೆ. ಬಟ್ ಮಳೆ ಇಲ್ದಿದ್ದು ಪಾಪ ಎಲ್ಲ ರೈತರು ಕಾಯ್ಕೊಂಡಿದ್ದಾರೆ. ಎಷ್ಟು ಅಂತ ನೀರು ಬೋರ್ ಇರೋರೇನೋ ಸ್ವಲ್ಪ ಈ ಸತಿ ಹೆಂಗೋ ಬಚಾವಾಗ್ತಾರೆ, ನೆಕ್ಸ್ಟ್ ಅಂತೂ ಬರಗಾಲ ಬಂದೇ ಬರುತ್ತೆ. ರೈತರು ಇಲ್ದಿರೋ ಊಟ ಹೆಂಗೆ ತಿಂತಾರೆಲ್ಲ, ಬೆಳೆದ್ರೆ ತಾನೇ ತಿನ್ನೋದು. ಈ ವರ್ಷ ಏನೋ ಹೋದ ವರ್ಷ ಎಲ್ಲ ಬೆಳೆದಿರೋದಾಗ್ಬೋದು, ಬಟ್ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸೊಸಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸೊಸಿಗಳು. ಗಾಳಿ ತುಂಬ ಇದೆ. ನೆಕ್ಸ್ಟ್ ತುಂಡ ಒಣಕ್ಕೆ ಸೊಸಿಗಳು ತಗೊಂಡು ಹೋಗ್ತಿದ್ದೀನಿ. ಬಟ್ ಸೊಸಿಗಳಿನಂತೆ ಕ್ರೇಟ್ಲಿರೋದು, ನೋಡ್ಬೇಕು ಏನು ಮಾಡಬೇಕು ಅಂತ. ನಮ್ಮ ಮಾವ ಮತ್ತೆ ನಿಂತಿದ್ದಾರೆ ಎಲ್ಲ ತುಂಡ. ಬಟ್ ನಾನು ಸ್ಪೀಡಾಗಿ ಹೋಗ್ತೀನಿ, ಅವ್ರು ಸೋಲಿಸ್ತೀನಿ. ಬಟ್ ಅವ್ರಿಗೆ ವಯಸ್ಸಾಯ್ತಲ್ಲ, ನಿಧಾನ. ನೀರು ಕಟ್ಟಿದಾದ್ಮೇಲೆ ಅವರು ಸೊಸಿ ಉಣಕ್ಕೆ ಬಂದರು. ನಮ್ಮತ್ತೆ ವಿಡಿಯೋ ನೋಡಿ ಬೈತಿರ್ತಾರೆ. ಸೊಸಿ ಸಾಲಲ್ಲೇನಮ್ಮ ಸೊಸಿ? ಹಾಂ, ಇನ್ನು ಇಷ್ಟ ಐತೆ. ಈ ತುಂಡಲ್ಲಿ ಅರ್ಧ ಮಾಡ್ಕೊಂಡಿದ್ದೀವಿ, ಇದು ಅರ್ಧ ಎಕರೆ ಇದೆ ಈ ಕಡೆ. ಬಟ್ ಇದು 10 ಕುಂಟೆ ಇದೆ, ಅಂದರೆ 1/4 ಎಕರೆ. ಇದಕ್ಕೆ ಅವರೆಕಾಳು ಉಣ್ಣೋಣ ಅಂತಿದ್ದೀವಿ. ಬಟ್ ಇವಾಗ ಸಾಲ್ತಿಲ್ಲ ಇದಕ್ಕೆ ಸೊಸಿ. ಅಂದರೆ ಕಾಲ್ ಮಾಡಿ ಕೇಳಬೇಕಾ ಸ್ವಲ್ಪ ಯಾಕೋ ಇದೆ. ಹೋಗೋಣ ಉಣ್ಣೋಣ. ನೋಡ್ತಿದ್ದೀರಾ ಇನ್ನೊಂದು ತುಂಡಕ್ಕೆ ಬಂದ್ವಲ್ವ. ನಮ್ಮ ಮನೆಯವರು ಒಂದೆರಡು ಸೊಸಿ ಬಿದ್ದೋಗ್ಬಿಟ್ಟಿದ್ದೋ, ಹಂಗಾಗಿ ಒಂದು 7-8 ಕೈಯಲ್ಲಿ ಹಿಡ್ಕೊಂಡು ಉಣ್ತಿದ್ದೆ. ಸ್ವಲ್ಪ ವಿಡಿಯೋ ಜೋರಲ್ಲಿ ಇಟ್ಟಿದ್ದೀನಿ. ಕ್ರೇಟು ಅಷ್ಟೇ ಖಾಲಿ ಆಗ್ತಿದೆ, ಇನ್ನೊಂದು 2-3 ಕ್ರೇಟ್ ಇದೆ ಅಂತ ಹೇಳ್ತಿದ್ರು ನಮ್ಮವ್ವ. ಇನ್ನೂ ಒಂದು 2-3 ತರಬೇಕಿತ್ತು ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಬಟ್ ಉಣ್ರಿ ನೋಡೋಣ ಅಂತ ಹೇಳಿದ್ರು. ಉಣ್ತಾ ಇದ್ದೀವಿ. ಮಳೆ ಬರೋಂಗಿದೆ, ಮಳೆ ಬಂದ್ರೇ ಒಳ್ಳೆಯದು. ಬಟ್ ನೋಡಬೇಕು. ಹೋದ ವಿಡಿಯೋದಲ್ಲಿ ಕೇಳಿದ್ರಿ ಯಾವುದು ಎತ್ತುಗಳಿಗೆ ಯಾಕೆ ನೀವು ಲೈಟ್ ಹಾಕೋದು ಅಂತ, ಅದೊಂದು ಬಗ್ಗೆ ಹೇಳ್ತೀನಿ. ಎತ್ತುಗಳು ಬಿಸಿಯಾಗಿರ್ಬೇಕಂತೆ, ಅದಕ್ಕೋಸ್ಕರ ಲೈಟ್ ಹಾಕೋದು ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು. ನಾವು ಎತ್ತುಗಳು ಅಪ್ಪರ ಮನೆಗಿದ್ದು ನಾವು ಚಿಕ್ಕ ವಯಸ್ಸಲ್ಲಿ. ಬಟ್ ಇವಾಗ ನಮ್ಮ ಮನೆಯವರು ಕಟ್ಟಿರೋದ್ರಿಂದ ನಾನು ಏನಾಗುತ್ತೋ ಅದೆಲ್ಲ ಅವ್ರಿಗೆ ಎಲ್ಪ್ ಮಾಡ್ತೀನಿ. ನಾನು ಇದ್ದರೆ ಅವ್ರಿಗೊಂದು ಸ್ವಲ್ಪ ಮನೇಲಿ ಅವಳೆ ಅನ್ನೋದು ಧೈರ್ಯ. ಗಾಳಿ ನೋಡ್ತಿರ್ಬೋದು, ಅಷ್ಟೇ ಗಾಳಿ ಬೀಸ್ತಿತ್ತು. ಬಟ್ಟು ಸ್ವಲ್ಪ ಚಳಿನೂ ಆಗ್ತಿತ್ತು. ಆಮೇಲೆ ನಮ್ಮ ಮಾವನು ಜೊತೇಲಿ ಬಂದ್ರಲ್ವ, ನೋಡಿರ್ತೀರ ಒಂದೊಂದು ವಾಯ್ಸ್ ಅಲ್ಲೇ ಹೇಳ್ಕೊಂಬಿಟ್ಟಿರ್ತೀನಿ, ಒಂದೊಂದು ಹೇಳೋಕ್ಕಾಗಲ್ಲ. ಆವಾಗ ವಿಡಿಯೋ ನೋಡಿಕೊಂಡು ಎಡಿಟ್ ಮಾಡಿಕೊಂಡು ವಾಯ್ಸ್ ಕಡಿಮೆ ಮಾಡಿ ಆಮೇಲೆ ಹೇಳ್ಬೇಕಾಗುತ್ತೆ.
ನೋಡ್ತಿರ್ಬೋದು ಸಾಲು ಫುಲ್ಲು ಆಯಿತು. ನೆಕ್ಸ್ಟ್ ಸಾಲಿಗೆ ಹೋಗಬೇಕಿತ್ತು, ಬಟ್ ಇನ್ನೂ ಒಂದು 2-3 ಕ್ರೇಟ್ ಕಡಿಮೆ ಇದ್ದಾವೆ ಅಂತ ಹೇಳ್ತಿದ್ರು. ನೋಡೋಣ, ಹೂಣ ಆದಮೇಲೆ ಅವ್ರಿಗೆ ಕಾಲ್ ಮಾಡೋಣ ಅಂತ ಕಾಯ್ತಿದ್ದು. ಅಡಿಕೆ ಗಿಡನೂ ಅಷ್ಟೇ ಹೇಳಂಗಿಲ್ಲ, ತುಂಬಾ ಚೆನ್ನಾಗಿದ್ದಾವೆ. ಒಂದು ಅಡಿಕೆ ಗಿಡ ಮಾತ್ರ ಉಳೋವಾಗ ದೊಡ್ಡ ಅಡಿಕೆ ಗಿಡನೇ ರೌಟ್ರಿ ಹೊಡೆಯುವಾಗ ನಮ್ಮ ಮನೆಯವರು ಇದು ಮಾಡಿಬಿಟ್ರು, ಅದು ಮುರಿದೋಯ್ತು. ಸಖತ್ತು ಬೇಜಾರಾಯಿತು. ಯಾಕೆ ಅದಕ್ಕೆ ನಿನ್ನ ನೋಡೋಕೆ ಹೋಗಿ ಅಂತ ನನ್ನ ಮೇಲೆ ಹೇಳ್ಬಿಟ್ರು. ಆವಾಗ ಒಂದು ಸ್ವಲ್ಪ ಯಾಕ್ರಿ ನಾನೇ ನೋಡು ಅಂತ ಹೇಳಿದ್ನ. ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತಿದ್ದೆ. ಅದು ಮುರಿದೋಗಿ ಆಗಲಿ 6 ತಿಂಗಳು ವರ್ಷನೇ ಆಗ್ತಾ ಬಂತು. ಬಟ್ ಒಂದು ಸೊಸಿ ಬೆಳೆಸ್ಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಅಡಿಕೆ ಗಿಡ ನಾನು 6 ತಿಂಗಳು ಸಾಕು, ನಾನು ನಿನ್ನ 60 ವರ್ಷ ಸಾಕ್ತೀನಿ ಅಂತಾರೆ. ತೆಂಗಿನ ಗಿಡನೂ ಅಷ್ಟೇ, ನಾನು 6 ವರ್ಷ ಸಾಕು, ನಿನ್ನ 60 ವರ್ಷ ಸಾಕ್ತೀನಿ ಅಂತ ಹೇಳ್ತವೆ. ಅಡಿಕೆ ಗಿಡನೂ ಅಷ್ಟೇ, 5 ವರ್ಷ ಸಾಕು, ನಾನು ನೀನು ಇರೋವರೆಗೂ ಬೆಳೆ ಕೊಡ್ತೀನಿ ಅಂತ ಹೇಳ್ತಾವಂತೆ. ಅದಂತೂ 100ಕ್ಕೆ 100 ಸತ್ಯ. ಅಪ್ಪವ್ರು ಯಾವತ್ತೂ ಅಡಿಕೆ ಗಿಡ ಊಣಿರಲಿಲ್ಲ, ಚಿಲ್ಲರೆ ಫಸಲು ಇಡ್ತಿದ್ರು. ನಾವು ಅಡಿಕೆ ಗಿಡ ಬಟ್ ಇದು ಎಲ್ಲ ಹೂಣನ ಅಂದ್ಬಿಟ್ಟು ಇಟ್ಟು ನೋಡ್ತಿರ್ಬೋದು. ಚೆನ್ನಾಗಿ ನೆಂದಿತ್ತು. ಇನ್ನು ಇಷ್ಟೇ ಸೊಸಿ ಇರೋದು, ಬಟ್ಟು ತುಂಬಾ ಸೆಕೆ ಆಗ್ತಿದೆ. ಯಾಕಂದರೆ ಬಗ್ಗೊಂಡು ಉಣಿ ಎದೊಳ್ಬೇಕು, ಮತ್ತೆ ಎತ್ಕೋಬೇಕು, ತುಂಬಾ ಸಾಕಾಗಿತ್ತು. ಬಟ್ ಏನೇ ಸೆಕೆ ನೀರು ಬಂದರು ಏನಾದರೂ ನಮ್ಮ ಕೆಲಸ ನಾವು ಬಿಡಲ್ಲ. ಅಂದ್ಕೋಬೋದು ವಿಡಿಯೋ ಮಾಡಿಕೊಂಡು ಸೊಸಿ ಉಣ್ತಿದ್ದಾಳೆ ಅಂತ, ಬಟ್ ನಾನು ಹೌದು ವಿಡಿಯೋನೂ ಮಾಡ್ತೀನಿ, ಕೆಲಸನೂ ಮಾಡ್ತೀನಿ, ಬಟ್ ಬ್ಲಾಗೂ ಮಾಡ್ತೀನಿ, ರೀಲ್ಸು ಮತ್ತು ಚಿಕ್ಕ ಶಾರ್ಟು ಫೋಟೋ ಎಲ್ಲ ಮಾಡ್ತೀನಿ. ಎಲ್ಲದರಲ್ಲೂ ಇರಬೇಕು. ಇವಾಗ ನಾನು ಮಾಡಿರೋದಕ್ಕೆ ವಿಡಿಯೋ ಅಷ್ಟೇ ಅಲ್ವಾ ನೀವು ನೋಡ್ತಿರೋದು, ಅದರಲ್ಲಿ ಏನು ತಪ್ಪು ತಿಳಿಯೋದಿಲ್ಲ. ಒಬ್ಬರೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಮಾತಾಡೋದಕ್ಕೆಲ್ಲ ನಾನು ಎದುರುಕೊಳ್ಳಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ಕೆಲಸನೂ ಮಾಡ್ತೀನಿ, ವಿಡಿಯೋನೂ ಮಾಡ್ತೀನಿ. ನಾನು ನಿಮ್ಮ ಸಪೋರ್ಟ್ ಮಾತ್ರ ನನಗಿರಬೇಕು. ಬಟ್ ಒಬ್ಬರೊಬ್ಬರು ಎಲ್ಲರೂ ಅದೇ ಥರ ಅಲ್ಲ. ಯಾರು ಆ ಥರ ಹೇಳ್ತಿರೋ ಅವ್ರಿಗೆ ಮಾತ್ರ ಸಪೋರ್ಟೂ ಚೆನ್ನಾಗಿದ್ದಾವೆ. ಯಾಕಂದರೆ ರೈತರಿಗೆಲ್ಲ 100ಕ್ಕೆ 90% ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಇನ್ನೊಂದು ಸ್ವಲ್ಪ ಇತ್ತು ಉಣೋದು. ನಮ್ಮ ಮನೆಯವ್ರು ಬೇರೆ ಕಾಲ್ ಮಾಡಿದ್ರು, ಸೊಸಿ ಶಾರ್ಟೇಜ್ ಅದ ಅಂದಿದ್ದಕ್ಕೆ ಪರವಾಗಿಲ್ಲ ಬಿಡು, ಹತ್ತತ್ರ ಉಣ್ಬಿಟ್ಟಿದ್ದೀರೇನೋ ಅಂದರು. ಆಮೇಲೆ ಬಂದು ನೋಡಿಬಿಟ್ಟು ಇಲ್ಲ ಕರೆಕ್ಟಾಗಿ ಉಣಿದ್ದೀರಾ, ಸೊಸಿ ಇನ್ನೊಂದು ಸ್ವಲ್ಪ ತರಬೇಕಿತ್ತು, ಇವಾಗ ಎಷ್ಟು ಉಣಿದ್ದೀರಾ ಅವ್ರು ಸಾಕು, ನೋಡೋಣ ಆಮೇಲೆ ತರೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ಅವ್ರದ್ದು ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ, ಅದು ವಾಯ್ಸ್ ಬಂದಿಲ್ಲ, ಇದು ಅದೇ ವಿಡಿಯೋ. ಆಮೇಲೆ ನಾನು ಅಮ್ಮ ಬೇರೆ ಕೇಳ್ತಿತ್ತು ಏನು ಹೇಳ್ತಾವನಪ್ಪಿ ಅಂತ. ಹೇಳ್ತೀನಿ ತಾಳಮ್ಮ ಅಂದೆ. ಸೊಸಿನೆಲ್ಲ ತೋರಿಸ್ದೆ, ನೋಡು ಹಿಂಗೆಲ್ಲ ಇದ್ದಾವೆ, ಬಟ್ ಇನ್ನೂ ಸ್ವಲ್ಪ ಉಣೋದು ಐತೆ, ಬಟ್ ಇದಿಲ್ಲ ಅಂತ ಹೇಳಿದೆ. ಸೊಸಿ ಇಲ್ಲ, ಖಾಲಿ ಆಗಿಬಿಟ್ಟಿದ್ದಾವೆ. ಮುಂಚೆಗೆ ಒಂದು 2 ಪ್ಲೇಟ್ ಸೊಸಿ ತೊಗೊಬರ್ರಿ ಅಂತ ಹೇಳಿದ್ದೆ, ತಂದೆ ಇಲ್ಲ ಅಂದರು. ಇನ್ನೂ 2 ಪ್ಲೇಟ್ ಇದ್ದಾವೆ, ಬಟ್ ಅವು ಚಿಕ್ಕವು, ಅದಕ್ಕೆ ಅದನ್ನ ಹಂಗೆ ಇಟ್ಟಿದ್ದು. ನೋಡ್ತಿರ್ಬೋದು ಮೋಡನೂ ಕರ್ಗಾಗಿದೆ, ಮಳೆ ಬರಬಹುದು, ಬಂದರೂ ಒಳ್ಳೆಯದು. ತುಂಬ ಗಾಳಿ ಇದೆ, ಗಾಳಿ ಬೀಸ್ತಿದ್ರೆ ಮಳೆ ಬರಲ್ಲ, ಕಂಟ್ರೋಲ್ ಮಾಡುತ್ತೆ ಗಾಳಿ ಇಲ್ದಿದ್ರೆ ಮಳೆ ಬಂದೇ ಬರುತ್ತೀವಿ. ಮಳೆಗಾಲನೇ ಅಲ್ವಾ, ಚಿಕ್ಕ ಉಸ್ಲಿ ಮಳೆ ದೊಡ್ಡ ಉಸ್ಲಿ ಮಳೆ ಆಗಿತ್ತು, ಇವಾಗ ಅಸಲೇ ಮಳೆ ಬರಬೇಕು. ಹತ್ರ ಉಣ್ಬಿಟ್ಟಿದ್ದೀರಾ? ಹತ್ರ 2 ಸಾಲ್ಗೆ ಒಂದೊಂದು ಕ್ರೇಟ್ ಬರಬೇಕಿತ್ತು ಅಂತವ್ರು. ಇದನ್ನು ಲಾಸ್ಟ್ ಕ್ರೇಟ್ ಇದ್ದಿದ್ದು, ಫುಲ್ಲು ಆಗೋಯ್ತು. ಕ್ರೇಟಲ್ಲಿರೋದು ಸೊಸಿ ಆಗೋಯ್ತು, ನೋಡ್ತಿರ್ಬೋದು. ಅದು ಗೊಬ್ಬರ ಎಲ್ಲ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಆ ಸಾಲಿಗೆ, ಅಂದರೆ ಖಾಲಿ ಹೋಗಿ ಗಿಡದ ಹತ್ರನೇ ಕೊಡುತ್ತೀವಿ, ಗಿಡಕ್ಕಾಗುತ್ತೆ ಅಂತ. ಅಮ್ಮನ ಹತ್ರ ಸೊಸಿ ಇಸ್ಕೊಂಡು ಉಣ್ತಿದ್ದೆ. ನಂದು ಖಾಲಿ ಆಗೋಯ್ತು, ಕೊಡಮ್ಮ ಸೊಸಿಗಳೆಲ್ಲ ಖಾಲಿ ಆದ್ವಲ್ಲ, ಉಣ್ಬಿಡೋಣ ಎಷ್ಟವೋ ಅಷ್ಟು ಅಂತೇಳಿ ಒಂದು 7-8 ಎತ್ಕೊಂಬಂದು ಮತ್ತು ಅಮ್ಮ ಕೈಯಲ್ಲಿ ಎತ್ಕೊಂಡ್ರು, ನನಗೆ ಕ್ರೇಟ್ ಕೊಟ್ಟರು ಉಣ್ಣು ಅಂತ. ಆಮೇಲೆ ಉಣ್ಬಿಟ್ಟು ಕ್ರೇಟ್ ಎಲ್ಲ ನಾನೇನು ಗೊತ್ತಾ, ಉಣ್ಣೋವಾಗೇ ಕ್ರೇಟು ಒಂದಕ್ಕೊಂದು ಜಾಯಿಂಟಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ಅಮ್ಮನೇ ಕ್ರೇಟ್ ಇಸ್ಕೊಂಡ್ರು, ನಾನು ಕೈಯಲ್ಲಿ ಇಸ್ಕೊಂಬಂದು ಉಂಡೆ. ಆ ಕ್ರೇಟೆಲ್ಲ ಉಣ್ಣೋವಾಗೇ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ಇಲ್ಲಿ ಬಿಸಾಕ್ರೆ ಗಾಳಿ ಬರ್ತವೆ, ಮತ್ತೆ ಎತ್ಕೊಂಬರ್ಬೇಕು ಅಂತ ನಾನು ಉಣ್ಣೋವಾಗೆ ಎಲ್ಲ ಇದು ಮಾಡಿಬಿಟ್ಟಿರ್ತೀನಿ. ಆಮೇಲೆ ಎತ್ಕೊಳ್ಳೋಣ ಅಂತಾರೆ, ಬಟ್ ನಾನು ಅದನ್ನು ಕೇಳಲ್ಲ. ನಾನು ಅವಾಗೇ ಸರೋಗ್ಬಿಡ್ಬೇಕು, ಹಂಗಾಗಿ ಆ ಥರನೇ ಮಾಡೋದು. ಆಯ್ತೆಲ್ಲ ಉಣಿದ್ದು, ಬಟ್ ಇನ್ನೊಂದು 5 ಸಾಲಿದ್ದು ಸೊಸಿ ಖಾಲಿ ಆದ್ವಲ್ಲ, ಹಂಗಾಗಿ ವಾಪಸ್ ಮನೆಗೆ ಹೋಗಬೇಕು. ಈ ತುಂಡ ಆಯಿತು, ಬಟ್ ಇನ್ನು 5 ಸಾಲದ ಬಂದ ಸೊಸಿ. ನೋಡಿ, ಇದು ಉಣಿಲ್ಲ, ಅಲ್ಲಿ ಕೊನೆಗೆ ಸ್ವಲ್ಪ ಉಣೋರಷ್ಟೇ. 1, 2,
3 4 5 ಸಾಲ ಬಂತು. ಇದಕ್ಕೆ ಅವರೆಕಾಳು ಉಂಟು, ನೀರು ಕಟ್ಟಿಲ್ಲ ಇನ್ನು. ಮಳೆ ಬೇರೆ ಹನಿ ಆಗ್ತಾ ಐತೆ. ನೋಡೋಣ ಇವತ್ತೇ ನಾನು ಮಳೆ ಬರುತ್ತೇನೋ ಅಂತ. ಮಳೆ ಹನಿ ಆಗ್ತದಲ್ಲಮ್ಮ, ಹಾಕ್ಲಿ ಮಳೆ ಬರಲಿ. ಏನೋ ಚಿಕ್ಕುಸ್ಲಿ ಮಳೆನಾ ಇದು? ಚಿಕ್ಕುಸ್ಲಿ ಮಳೆ ಅಂತೆ ಬಂದಿರೋದು. ದಾಸವಾಳ ಹೂವಿನ ಸಸಿ ತುಂಬಾ ಒಳ್ಳೇದಿದು. ಗೊಬ್ಬರ ಹಾಕಿದ್ರಲ್ಲ, ಖುಷಿ ಬಂದಿರೋ ಕೈ ಮಣ್ಣು ಮಾಡ್ಕೊಂಡು ನೋಡಿ ಅವನ ಕೈಗೆ ಒಂದು ಸಸಿ ಇನ್ನು ಅರ್ಧ ಗಂಟೆ ಅದೊಂದು ಬರೋದು. ನಾವು ಸೊಸಿ ತರಕ್ಕೆ ಹೋಗಿದ್ರಲ್ಲ ನಮ್ಮ ಮನೆಯವರು, ಒಂದು ದಾಸವಾಳ ಹೂವು ತೊಗೊಂಬಂದಿದ್ರು, ವೈಟ್ ದಾಸವಾಳ. ಅದು ಒಳ್ಳೆಯದು ಬೆಳೆಸಿದ್ರೆ, ಮತ್ತು ಹೆಣ್ಮಕ್ಳು ಒಂದು ಇದಕ್ಕೆ ಒಳ್ಳೆಯದು. ಹಂಗಾಗಿ ನನಗೋಸ್ಕರನೇ ಸ್ವಲ್ಪ ತಂದಿರೋದು ಅಂತ ಅಂದ್ಕೋತೀನಿ. ನಮ್ಮ ಮಾವ ಉಣ್ತಿದ್ರು, ನಮ್ಮ ಅತ್ತೆ ನೀರೆಲ್ಲ ತಂದು ಕೊಟ್ಟರು. ನಾನು ತರಕ್ಕೆ ಹೋದೆ, ಬೇಡ ನಾನು ತೊಗೊಬರ್ತೀನಿ ಅಂತ ಹೇಳಿದ್ರು. ನೋಡ್ತಿರ್ಬೋದು ಸಸಿ ಎಲ್ಲ ಉಣಿ ಅದಕ್ಕೆ ಕಡ್ಡಿ ಕಟ್ತಿದ್ದಾರೆ, ಯಾಕಂದರೆ ಗಾಳಿಗೆ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಕಡ್ಡಿ ಉಣ್ಬಿಟ್ಟು ಅದಕ್ಕೆ ಸಪೋರ್ಟಾಗಿ ದಾರ ಕಟ್ತಾರೆ, ಇಲ್ಲಾಂದರೆ ಬಿದ್ದೋಗ್ಬಿಡ್ತೈತೆ ಗಾಳಿಗೆ ಇರಲ್ಲ ಅಂತೇಳಿ. ಹಾಕಿ ನೀರೆಲ್ಲ ಹಾಕಿದ್ದಾಯಿತು. ಚೆನ್ನಾಗಿ ಹುಟ್ಲಿ ಸೊಸಿ. ಮತ್ತು ದಾಸವಾಳ ಹೂವು ಇದ್ದರೆ ನಾವು ಹೂವನೇ ಕೊಂಡ್ಕೊಳಲ್ಲ, ಯಾವ ಹೂವು ಇದ್ರೂ ದೇವ್ರಿಗೆ ಅದನ್ನೇ ಇಡ್ತೀವಿ. ನಾವು ಜಾಸ್ತಿ ಕೊಂಡ್ಕೊಳಕ್ಕೇನು ಹೋಗಲ್ಲ. ತೋಟದ ಹತ್ರ ಇದ್ದರೆ ಉಣಿದೆಲ್ಲ ಆಯಿತು. ಈ ವಿಡಿಯೋ ನೀವೇನಾದರೂ ನೋಡಿದರೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ರೈತರಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಉಣಿದೆಲ್ಲ ಆಯಿತು. ನಮ್ಮ ಹುಡುಗರು ಬರೋ ಟೈಮ್ ಆಯಿತು. ಬಸ್ ಹತ್ರ ಹೋಗಬೇಕು, ಇಲ್ಲ ಮಳೆ ಬಂದರೆ ಅವರು ಒಂದೇ ಕಣ್ಣಲ್ಲಿ ಅಳ್ತಾರೆ. ಅಲ್ಲಿಂದ ನೆನ್ಕೊಂಬಿಡ್ಬೇಕಲ್ಲ, ಬರೋ ಅಷ್ಟರಲ್ಲೇ ನೆಂದೋಗ್ಬಿಟ್ಟಿರ್ತಾರೆ. ಅಮ್ಮ ಬಾ ಮನೆ ಹತ್ರ ಹೋಗೋಣ, ಟೀ ಕಾಫಿ ಕುಡಿಯೋಣ ಅಂತಿದ್ರೆ ನಾವು ಅಮ್ಮಂಗೆ ಟೀ ಕಾಫಿ ಅಂದರೆ ಜೀವ, ಏನೇ ಆಗಲಿ ಬಿಡಲ್ಲ ಅಂತ ಹೇಳ್ತಾರೆ. ನಾನು ವಿಡಿಯೋ ಮಾಡ್ತಿದ್ರೆ ಒಂದೊಂದು ಸರಿ ಮಾಡಬೇಡ ಅಂತಾರೆ, ಒಂದೊಂದು ಸರಿ ಮಾಡು ಅಂತಾರೆ. ಬಟ್ ಏನಾಗಲ್ಲ ಬಿಡಮ್ಮ, ರೈತರು ಏನು ಸಪೋರ್ಟ್ ಮಾಡ್ತಾರೆ, ಯಾರು ಏನು ಅಂದ್ಕೊಳಲ್ಲ ಅಂತ ಅಂದೆ. ಆಮೇಲೆ ಒಂದು ತೆಂಗಿನಕಾಯಿ ಸಿಕ್ಕಿತ್ತು, ಕೈ ಕಾಲೆಲ್ಲ ತೊಳ್ಕೊಂಡು ಮನೆ ಹತ್ರ ಹೊರಟು ನಾನು ಅಮ್ಮ. ನೋಡ್ತಿರ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.